ನಮಸ್ಕಾರ ಸ್ನೇಹಿತರೆ. ಇಂದಿನ ದಿವಸ ಲೈಂಗಿಕ ಸಮಸ್ಯೆಗಳ ಬಗ್ಗೆ ಒಂದೆರಡು ವಿಚಾರಗಳನ್ನು ತಮಗೆ ಹೇಳಲು ಪ್ರಯತ್ನ ಮಾಡ್ತಾ ಇದ್ದೇನೆ. ಲೈಂಗಿಕ ನಿರುತ್ಸಾಹ ಬಹಳ ಸರ್ವೇ ಸಾಮಾನ್ಯವಾದ ಒಂದು ಕಾಯಿಲೆ. ಅನೇಕರಲ್ಲಿ ನಾವು ನೋಡ್ತೇವೆ. ಮದುವೆ ಆಗಿರ್ತದೆ, ಮೊದಲ ರಾತ್ರಿ ಶಾರೀರಿಕ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನೋ ಒಂದು ಒತ್ತಡದಿಂದ ಅವರು ಸಫಲ ಆಗೋದಿಲ್ಲ. ಈ ಲೈಂಗಿಕ ಸಮಸ್ಯೆಯಲ್ಲಿ ನಿರುತ್ಸಾಹದಲ್ಲಿ ಎರಡು ವಿಧ. ಒಂದು, ಶಿಶ್ನ ನಿಮುರುವಿಕೆ ಆಗೋದಿಲ್ಲ. ಎರಡನೇದು, ಶಿಶ್ನ ನಿಮುರುವಿಕೆ ಆಗ್ತದೆ, ಆದರೆ ಸಂಭೋಗ ಕ್ರಿಯೆ ಮಾಡಲಿಕ್ಕೆ ಹೋದಾಗ ಪಾಪ ಅವರಿಗೆ ಶೀಘ್ರ ಸ್ಖಲನ ಉಂಟಾಗ್ತದೆ. ಅದರಿಂದ ಕೂಡ ಹತಾಶಗೊಳ್ತಾರೆ ಹಲವಾರು ಜನರು. ಇದು ಬರೀ ಮಾನಸಿಕ ಬೇನೆ ಇದ್ದರೆ ಮಾತ್ರ ಆಗ್ತದೆ ಅಂತ ತಿಳ್ಕೋಬೇಡಿ. ಸಾಮಾನ್ಯ ಪೂರ್ತಿ ಯಾವ ಸಮಸ್ಯೆ ಇಲ್ಲದ ವ್ಯಕ್ತಿಗೂ ಕೂಡ ಇಂತಹ ತಾತ್ಕಾಲಿಕ ಸಮಸ್ಯೆಗಳು ತಲೆದೋರಬಹುದು. ಶಿಶ್ನ ನಿಮುರುವಿಕೆಯ ಸಮಸ್ಯೆ, ಇನ್ನೊಂದು ಶೀಘ್ರ ಸ್ಖಲನದ ಚಿಕಿತ್ಸೆ. ಮುಷ್ಟಿ ಮೈಥುನಗಳ ಬಗ್ಗೆ ಬಹಳಷ್ಟು ಜನರಿಗೆ ತಪ್ಪು ಅಭಿಪ್ರಾಯ ಇದೆ. ವಿಶೇಷವಾಗಿ ಹದಿಹರೆಯದ ಹುಡುಗರಲ್ಲಿ ಅವರೇನು ತಿಳ್ಕೊಳ್ತಾರೆ, ನಾನು ಮುಷ್ಟಿ ಮೈಥುನ ಮಾಡಬಾರ್ದಾಗಿತ್ತು, ಘೋರವಾದ ತಪ್ಪು ಮಾಡಿಬಿಟ್ಟೆ, ಇದರಿಂದ ನನ್ನ ರಕ್ತ ಸುಟ್ಟು ಹೋಗ್ತದೆ. ಯಾರೋ ಹೇಳಿಬಿಟ್ಟಿರ್ತಾರೆ, 1 ಹನಿ ವೀರ್ಯ ತಯಾರಾಗಲು 60 ಹನಿ ರಕ್ತ ಬೇಕು ಅಂತ. ವೀರ್ಯ ತಯಾರಿಕೆಗೂ ರಕ್ತಕ್ಕೂ ಏನೂ ಸಂಬಂಧ ಇಲ್ಲ. ಇಂತಹ ತಪ್ಪು ಕಲ್ಪನೆಗಳಿಂದ ಪಾಪ ಅನೇಕ ಅಮಾಯಕರು, ಅನೇಕ ಹದಿಹರೆಯರು ಲೈಂಗಿಕ ಸಮಸ್ಯೆಗಳಿಂದ ಬಳಲಿ ಮನೋರೋಗ ತಜ್ಞರ ಬಳಿ ಚಿಕಿತ್ಸೆ ಪಡೆಯಲು ಹೋಗಿದ್ದು ಅನೇಕ ನಿದರ್ಶನಗಳನ್ನು ನಾವು ನೋಡಿದ್ದೇವೆ, ನಾವು ಕಂಡಿದ್ದೇವೆ. ಮುಷ್ಟಿ ಮೈಥುನ ಬಗ್ಗೆ ನಾನು ಒಂದು ಹೇಳಬೇಕಂದ್ರೆ, 99% ಪುರುಷರು ಒಂದಿಲ್ಲ ಒಂದು ಸರ್ತಿ ಮುಷ್ಟಿ ಮೈಥುನ ಮಾಡಿರ್ತಾರೆ. 99% ಪುರುಷರು ಮುಷ್ಟಿ ಮೈಥುನ ಮಾಡ್ತಾರೆ. ಇನ್ನು ಮಿಕ್ಕ 1% ಜನರು ಸುಳ್ಳು ಹೇಳ್ತಾರೆ, ನಾನು ಮಾಡಿಲ್ಲ ಅಂತ. ಅದರ ಅರ್ಥ ಪ್ರತಿಯೊಬ್ಬ ಪುರುಷ, ಪ್ರತಿಯೊಬ್ಬ ಗಂಡಸು ಕೂಡ ಮುಷ್ಟಿ ಮೈಥುನ ಮಾಡಿರ್ತಾನೆ. ಅದು ಸಹಜ, ಅದು ನಾರ್ಮಲ್. ಅದರಲ್ಲಿ ಏನೇನು ಚಿಂತೆ ಮಾಡೋ ಪ್ರಮೇಯ ಆಗಲಿ, ಸಮಸ್ಯೆ ಆಗಲಿ ಎಳ್ಳಷ್ಟೂ ಇಲ್ಲ. ಇನ್ನು ಮಾನಸಿಕ ಬೇನೆಗಳು ಯಾವುದು? ಆತಂಕ, ಖಿನ್ನತೆ, ಆಮೇಲೆ ಸಂಬಂಧಗಳ ಬಿರುಕು. ಒಳ್ಳೆಯ ಸಂಬಂಧ ಇರ್ತದೆ, ಗಂಡ ಹೆಂಡತಿಯೊಳಗೆ ಒಳ್ಳೆಯ ಸಂಬಂಧ ಇರ್ತದೆ, ಏನೋ ಒಂದು ಕಾರಣದಿಂದ ಸಂಬಂಧ ಬಿರುಕಾಗ್ತದೆ, ಮೊಟಕುಗೊಳ್ತದೆ. ಆವಾಗ ಕೂಡ ವ್ಯಕ್ತಿ ಇಂಥ ಸಮಸ್ಯೆಯಿಂದ ಬಳಲೀಯ. ಹಿಂದೆ ಗತಿಸಿದ ಲೈಂಗಿಕ ಘಟನೆಗಳು, ಲೈಂಗಿಕ ಸಮಸ್ಯೆಗಳು, ಅಥವಾ ಪೂರ್ವದಲ್ಲಿ ಘಟಿಸಿದ ಲೈಂಗಿಕ ಅಚಾತುರ್ಯಗಳು. ಈಗ ಪೋಕ್ಸೋ ಕೇಸ್ ನಾವು ನೋಡ್ತಾ ಇದ್ವಿ. ಪಾಪ ಅನೇಕ ಅಮಾಯಕ ಹುಡುಗರು, ಈ ವಿಶೇಷವಾಗಿ ಹಾಸ್ಟೆಲ್ನಲ್ಲಿರೋರು, ಏನೋ ಒಂದು ಅಚಾತುರ್ಯಕ್ಕೆ, ಸೆಕ್ಷುವಲ್ ಅಬ್ಯೂಸ್ ಅಂತ ಹೇಳ್ತೇವಲ್ಲ, ಅದಕ್ಕೆ ಒಳಗಾಗಿ ಇಂಥ ಸಮಸ್ಯೆಗಳಿಗೆ ಬಲಿಯಾಗ್ತಾರೆ. ಇನ್ನು ವರ್ತನಾ ಸಮಸ್ಯೆಗಳು, ಮಿತಿಮೀರಿದ ಮದ್ಯ ಸೇವನೆ, ಅದರಿಂದ ಕೂಡ ಶಿಶ್ನ ನಿಮುರುವಿಕೆ ಮೊಟಕುಗೊಳ್ಳುತ್ತದೆ. ಶೇಕ್ಸ್ಪಿಯರ್ ತನ್ನ ಒಂದು ನಾಟಕದಲ್ಲಿ ಹೇಳ್ತಾನೆ, ಮದ್ಯ, ಅದು ಮ್ಯಾಕ್ಬೆತ್ ಹ್ಯಾಮ್ಲೆಟ್, ಮದ್ಯ ಪ್ರಚೋದನೆ ಮಾಡ್ತದೆ, ಪ್ರಚೋದನೆ ಕಡಿತಗೊಳಿಸ್ತದೆ. ಅಲ್ಪ ಮಟ್ಟದ ಮದ್ಯ ಸೇವನೆ ಅದು ಲೈಂಗಿಕ ಪ್ರಚೋದನೆ ಮಾಡಬಹುದು, ಆದರೆ ಎಲ್ಲೇ ಮೀರಿ ಮದ್ಯ ಸೇವನೆ ಮಾಡಿದಾಗ ಅದು ಸಂಭೋಗ ಕ್ರಿಯೆಯನ್ನು ಕತ್ತರಿಸ್ತದೆ, ಮೊಟಕುಗೊಳಿಸ್ತದೆ, ಅದನ್ನು ಮಾಡಲಾರ್ದ ಹಾಗೆ ನೋಡಿಕೊಳ್ತದೆ ಅಂತ ಶೇಕ್ಸ್ಪಿಯರ್ ಹೇಳಿದ್ದಾನೆ. ಇನ್ನು ಕೆಲವೊಂದು ಔಷಧಿಗಳು, ಖಿನ್ನತೆ ನಿವಾರಣೆಗೋಸ್ಕರ ನೀಡುವ ಔಷಧಿಗಳು, ರಕ್ತದೊತ್ತಡಗೋಸ್ಕರ ನೀಡುವಲ್ಲ ಔಷಧಿಗಳು, ಹಿಸ್ಟಮಿನ್ ವಿರೋಧಿ
ಆ್ಯಂಟಿಹಿಸ್ಟಮಿನಿಕ್ಸ್ ಅಂತ ಹೇಳ್ತಾರೆ, ಅಂತಹ ಔಷಧಿಗಳು. ಆಮೇಲೆ ಕೆಲವು ನೋವು ನಿವಾರಣಾ ಔಷಧಿಗಳು. ಆಮೇಲೆ ಪ್ರೋಸ್ಟೇಟ್ ಗ್ರಂಥಿ ಅಂತ ಇರ್ತದೆ ಪುರುಷರಿಗೆ, ಅದರ ಕಾಯಿಲೆಗೆ ನೀಡುವ ಔಷಧಿಗಳಾಗಲಿ, ಪ್ರೋಸ್ಟೇಟ್ ಗ್ರಂಥಿ ಮೇಲೆ ಶಸ್ತ್ರಚಿಕಿತ್ಸೆ ಮಾಡಿದಾಗಲಿ ಇಂತಹ ಲೈಂಗಿಕ ಸಮಸ್ಯೆ ಉಂಟಾಗಬಹುದು. ಇನ್ನು ಕೆಲವರು ಆರ್ಬುದ ರೋಗ ಅಂತ ಹೇಳ್ತಾರೆ, ಕ್ಯಾನ್ಸರ್ ರೋಗ, ಅದಕ್ಕೆ ಕ್ಷಕಿರಣ ಚಿಕಿತ್ಸೆ ತಗೊಂಡಿರ್ತಾರೆ, ರೇಡಿಯೇಷನ್ ಟ್ರೀಟ್ಮೆಂಟ್. ಅದರಿಂದ ಕೂಡ ಶಿಷ್ಟ ನಿಮುರುವಿಕೆ ಆಗಲಿ, ಲೈಂಗಿಕ ಸಮಸ್ಯೆ ಆಗಲಿ ತಲೆದೋರ್ಬೋದು. ಶಾರೀರಿಕ ಬೇನೆ ಇಲ್ವೋ ಇದೆ. ಯಾವ ಶಾರೀರಿಕ ಬೇನೆಗಳಿಂದ ಪುರುಷನ ಶಿಷ್ಟ ನಿಮುರುವಿಕೆ ಕಡಿತಗೊಳ್ಳಬಹುದು ಅಂತ ಕೇಳಿದರೆ, ಅತೀ ಸಾಮಾನ್ಯವಾದ ಬೇನೆ, ಸಕ್ಕರೆ ಕಾಯಿಲೆ, ಡಯಾಬಿಟಿಸ್, ಹೃದಯ ಸಂಬಂಧಿ ರೋಗಗಳು, ಹೆಚ್ಚಿದ ರಕ್ತದ ಒತ್ತಡ, ದೇಹದಲ್ಲಿ ಉಲ್ಬಣಗೊಂಡ ಕೊಬ್ಬಿನ ಪ್ರಮಾಣ, ಕೊಬ್ಬಿನ ಅಂಶ, ರಕ್ತನಾಳಗಳ ಕಾಯಿಲೆ. ಶಿಷ್ಟ ನಿಮುರುವಿಕೆಗೆ ಬೇಕಾಗಿದ್ದು ಆ ಶಿಷ್ಟಕ್ಕೆ ಅದೊಂದು ಅಂಗಾಂಗ, ಅದೊಂದು ಸಜೀವವಾದ ಅಂಗಾಂಗ. ಅದಕ್ಕೆ ರಕ್ತ ಪೂರೈಕೆ ಸಫಲವಾಗಿ ಇರಲೇಬೇಕು. ಅದು ಮೊಟಕಗೊಳಿಸಿದಾಗ, ಅದು ಕಡಿತಗೊಂಡಾಗ ಶಿಷ್ಟ ನಿಮುರುವಿಕೆಗೆ ತೊಂದರೆ ಆಗ್ತದೆ. ರಕ್ತನಾಳಗಳ ಸಮಸ್ಯೆ, ರಕ್ತನಾಳಗಳಲ್ಲಿ ಕೊಬ್ಬಿನ ಶೇಖರಣೆ, ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ತೇವೆ, ಆವಾಗ ಕೂಡ ಇಂಥ ಸಮಸ್ಯೆ ತಲೆದೋರ್ಬೋದು ಸ್ನೇಹಿತರೆ. ಆಮೇಲೆ ಕೆಲವು ನರದ ರೋಗಗಳು, ನ್ಯೂರಾಲಜಿಕಲ್ ಡಿಸಾರ್ಡರ್ಸ್. ಯಾವುದು? ಮಲ್ಟಿಪಲ್ ಸ್ಕ್ಲಿರೋಸಿಸ್, ಬಹಳ ಭೀಕರವಾದ ರೋಗ ಅದು. ಹೈಪೋಗೊನಾಡಿಸಮ್ ಅಂತ ಹೇಳಿ, ಥೈರಾಯ್ಡ್ ಗ್ರಂಥಿಯ ಸಮಸ್ಯೆಗಳು, ಬೊಜ್ಜು ಶೇಖರಣೆ, ಮಿತಿಮೀರಿದ ಬೊಜ್ಜಿನಿಂದ ಕೂಡ ಪುರುಷನಿಗೆ ಲೈಂಗಿಕ ಸಮಸ್ಯೆ ತಲೆದೋರಿ ಅವನ ಶಿಷ್ಟ ನಿಮುರುವಿಕೆ ತೊಂದರೆ ಆಗ್ಬೋದು. ಇನ್ನು ಚಿಕಿತ್ಸೆ ಇಲ್ವೋ, ಏನೂ ಗಾಬರಿ ಆಗಬೇಡಿ. ಇಂಥ ಲೈಂಗಿಕ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ನೀಡಬಲ್ಲ ವೈದ್ಯರಂದರೆ ನಿಮ್ಮ ಮನೋವೈದ್ಯರು. ಅವರನ್ನು ಸಂಪರ್ಕಿಸಿ, ಅವರಲ್ಲಿ ವಿಶೇಷವಾದ ಚಿಕಿತ್ಸೆ ಲಭ್ಯ ಇದ್ದೇ ಇರುತ್ತದೆ. ಇದು ಗಾಬರಿ ಪಡುವಂಥ, ಹೆದರ್ಕೊಳ್ಳುವಂಥ ಕಾಯಿಲೆ ಎಳ್ಳಷ್ಟೂ ಅಲ್ಲ. ಆದರೆ ಮೌಲ್ಯದಿಂದ ಯಾಕೆ ತೋರಿಸ್ಬೇಕು, ಹೇಗೆ ಹೇಳಬೇಕು, ವೈದ್ಯರ ಹತ್ರ ಹೇಗೆ ಭೇಟಿಯಾಗಬೇಕು, ಇಂತಹ ತಪ್ಪು ಕಲ್ಪನೆಯಿಂದ ಅಮಾಯಕ ಜನರು ತೊಂದರೆ ಆಗ್ತಾ ಇರ್ತಾರೆ. ಇದರ ವಿರುದ್ಧವಾಗಿ ಸ್ನೇಹಿತರೆ, ಮಿತಿಮೀರಿದ, ಎಲ್ಲೆ ಮೀರಿದ ಲೈಂಗಿಕ ಉತ್ಸಾಹ, ಲೈಂಗಿಕ ಹುರುಪು ಕೆಲವರಲ್ಲಿ ಕಂಡು ಬರ್ತದೆ. ಹೆಣ್ಮಕ್ಳಲ್ಲಿ ಕಂಡು ಬಂದರೆ ಅದಕ್ಕೆ ನಿಂಫೋಮ್ಯಾನಿ ಅಂತ ಹೇಳ್ತೇವೆ. ಪುರುಷರಲ್ಲಿ ಕಂಡು ಬಂದರೆ ಅದಕ್ಕೆ ಸಟಾರಿಯಾಸಿಸ್ ಅಂತೇವೆ. ಏನು ಕಾರಣ? ಮೇನಿಯಾ ಅಂತ ಒಂದು ರೋಗ ಇದೆ, ಮೇನಿಯಾ ಅಂತ ಒಂದು ಮಾನಸಿಕ ಕಾಯಿಲೆ ಇದೆ. ಅದರಲ್ಲಿ ವಿಪರೀತ ಉತ್ಸಾಹ, ವಿಪರೀತ ಲವಲವಿಕೆ, ರಭಸವಾದ ಮಾತು, ರಭಸವಾದ ಕ್ರಿಯೆ. ಇಂಥವರು ಈ ಎಲ್ಲೆ ಮೀರಿದ ಲೈಂಗಿಕ ಉತ್ಸಾಹದಿಂದ ಬಳಲಬಲ್ಲರು. ಇನ್ನು ಡಿಮೆನ್ಷಿಯಾ, 70-80 ವಯಸ್ಸಾಗಿರ್ತದೆ, ಮಿದುಳಿಗೆ ಸರಿಯಾಗಿ ರಕ್ತ ಪೂರೈಕೆ ಆಗ್ತಾ ಇರೋದಿಲ್ಲ, ಡಿಮೆನ್ಷಿಯಾ ಅಂತ ಹೇಳ್ತೇವೆ ನೋಡಿ. ಆವಾಗ ಕೂಡ ಪಾಪ ಅವರು ಗೊತ್ತಾಗಲಾರ್ದೆ ಇಂತಹ ಕ್ರಿಯೆಯಲ್ಲಿ, ಚಟುವಟಿಕೆಯಲ್ಲಿ ತೊಡ್ಕೊಳ್ಬೋದು. ಅವರಿಗೆ ಸಂಪರ್ಕ ಮಾಡಲಿಕ್ಕೆ ಆಗ್ತಿರೋದಿಲ್ಲ, ಅವರಿಗೆ ಶಾರೀರಿಕ ಸಂಪರ್ಕ ಮಾಡಲು ಆಗ್ತಾ ಇರೋದಿಲ್ಲ. ಆದರೂ ಎಲ್ಲ ಮೀರಿದ ಒಂದು ಉತ್ಸಾಹ, ನಾನು ಸಂಪರ್ಕ ಮಾಡಬೇಕು, ನಾನು ಲೈಂಗಿಕ ಸಂಪರ್ಕ ಮಾಡಬೇಕು, ಡಿಮೆನ್ಷಿಯಾ ಕಾಯಿಲೆಯಲ್ಲಿ ಕೂಡ ಕಂಡು ಬರುತ್ತೆ. ಇನ್ನು ಕೆಲವರು ಹದಿಹರೆಯದ ಹುಡುಗರಲ್ಲಿ ಈ ಮಾನಸಿಕ ಮೆಂಟಲ್ ರಿಟಾರ್ಡೇಷನ್ ಅಂತ ಹೇಳಿದೆ, ಬುದ್ಧಿಮಾಂದ್ಯ, ಇವರಲ್ಲಿ ಕೂಡ ಲರ್ನಿಂಗ್ ಡಿಸಬಿಲಿಟಿ ಅಂದರೆ ಕಲಿಯುವಿಕೆ ಸಮಸ್ಯೆ, ಇಂಥವು ತಲೆದೋರಿದಾಗ ಲೈಂಗಿಕ ಸಮಸ್ಯೆಯಿಂದ ವ್ಯಕ್ತಿಗಳು ಬಳಲುತ್ತಾರೆ. ಇದಕ್ಕೆ ಚಿಕಿತ್ಸೆ ಲಭ್ಯ ಇರುತ್ತದೆ. ಮನೋವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆಯನ್ನು ತಾವು ಕಂಡುಕೊಳ್ಬೋದು, ಪರಿಹಾರ ಮಾಡಿಕೊಳ್ಬೋದು. ಈ ದೃಶ್ಯ ಮಾಧ್ಯಮ ನಿಮಗೆ ಇಷ್ಟವಾದಲ್ಲಿ ಇದನ್ನು ಲೈಕ್ ಅಂತ ಮಾಡಿ ಈ ದೃಶ್ಯ ಮಾಧ್ಯಮವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ, ಎಲ್ಲ ನಿಮ್ಮ ಸಮುದಾಯಗಳಿಗೆ ಹಂಚಿಕೊಳ್ಳಿ. ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಉಚಿತವಾಗಿ ಚಂದಾದಾರರಾಗಿ. ನಮಸ್ಕಾರ, ಧನ್ಯವಾದ.
ಭಗವಂತ ಒಳ್ಳೇದು ಮಾಡಿ. ನಮಸ್ಕಾರ.